ಸ್ನೋಫಾಲು ಕೆಲವೇ ನಿಮಿಷದಲ್ಲಿ ಪ್ರಾರಂಭವಾಗಲಿದೆ. ಸ್ನೋ ಹೆಂಗ್ ಬಿದ್ದಿದೆ 10 ಸೆಕೆಂಡ್ಗೆ ಈ ವೈಟ್ ರೈಸ್ ಏನೋ ಆಫ್ ಆಗ್ಬಿಡೋದು. ಇವತ್ತು -20 ಇದೆಯಲ್ಲ ನೋಡಿ ಇಲ್ಲಿ ಹೆಂಗ್ ಹೋಗೇ ಬತ್ತೈತೆ. ಸ್ಪಿಟಿಗೆ ಬಂದ್ಬಿಟ್ಟು ಫೈನಲ್ ಡೇ. ಅಂತ ಇಂತೂ ಗಾಡಿನ ಬಿಡುವಂತ ಒಂದು ಸಮಯ ಬಂತು. ಸ್ನೇಹಿತರೆ, ಕಾಜಾಯಿಂದ ಒಂದು 25 ಕಿಲೋಮೀಟರ್ ಬಂದ್ವಿ. ನೋಡಿ ಅಲ್ಲಿ ಫುಲ್ ಇದು ಕ್ಲಿಯರ್ ಸ್ಕೈ ಇದೆ. ಸ್ನೋಫಾಲ್ ನೋಡಿ ಅಲ್ಲಿ ಈ ಕಡೆ ನೋಡಿ. ಇನ್ನೇನು ಅಲ್ಲಿ ಊರವ್ರು ಕೇಳಿದ್ರಿ ಪಕ್ಕ ಇಲ್ಲಿ ಇವತ್ತು ನೈಟು ಸ್ನೋಫಾಲ್ ಆಗುತ್ತೆ, ಇಲ್ಲೇ ಇದ್ಬಿಡಿ ಅಂದರೆ ಅಲ್ಲಿ ಒಂದು 4-5 ಅಂಶ ಇದೆ. ಈ ಬ್ರಿಡ್ಜ್ ಹತ್ರ ಒಂದು ಡ್ರೋನ್ ಶಾಟ್ ತಗೊಂಡು ಇವತ್ತು ಪಿನ್ ವ್ಯಾಲಿಯಲ್ಲಿ ಆಲ್ಟು. ಕಾಜಾ ಮತ್ತು ಲಾಂಗ್ಜಾಗಿಂತ ಇದೆ ಸೂಪರ್ ಆಗಿದೆ ಹೇಳಬೇಕು ಅಂದರೆ. ವಾವ್, ಅಮೇಝಿಂಗ್ರು. ನೋಡಿ ಹೆಂಗಾಗ್ಬಿಟ್ಟಿದೆ ಇಲ್ಲಿ ಕ್ಲೌಡ್ಸು. ಸ್ನೋಫಾಲ್ ಸಿಕ್ಬಿಟ್ರೆ ನಮಗೆ ಎಲ್ಲ ಸಿಕ್ತಂಗೆ ಈ ಒಂದು ಟ್ರಿಪ್ಪಲ್ಲಿ. ಆ ಬ್ರಿಡ್ಜ್ ನೋಡಿ ಹೆಂಗಿದೆ ಅಂತ. ಇವಾಗ ಕಾರಲ್ಲಿ ಕೂತ್ಕೊಂಡು ಡ್ರೋನ್ ಶಾಟ್ನ ಟ್ರೆಕಿಂಗ್ ಮಾಡ್ತಾ ಇದೀವಿ ನೋಡಿ. ಎಸ್ಕೋ ಹೌದಾ? ಪಿನ್ ವ್ಯಾಲಿ ಏನೋ ಅನ್ಕೊಂಡ್ ಬಂದ್ವಿ ಗುರು, ಚಿಕ್ಕದಾಗಿರುತ್ತೆ ಅಂತ. ಇದು ನೋಡಿದ್ರೆ ಎಲ್ಲದಕ್ಕಿಂತ ಹೈ ಕ್ಲಾಸ್ ಆಗೈತೆ. ಸ್ಪಿಟಿಗೆ ಬರಂಗಿದ್ರೆ ಪಿನ್ ವ್ಯಾಲಿಯಲ್ಲಿ ಆರಾಮಾಗಿ ಹೋಗ್ಬಿಡಿ ಫಸ್ಟು, ಆಮೇಲೆ ಮುಂದಕ್ಕೆ ಹೋಗಿ. ಸೊ ನೋಡಿ, ಇವತ್ತಿನ ಒಂದು ಸ್ಟೇ ಧರ್ಮ ಹೋಮ್ ಸ್ಟೇ ಅಂತೆ. ಸಾಕಾಗಿದೆ ಗುರು ರೂಮು. ಒಬ್ರಿಗೆ 400 ರೂಪಾಯಿ ಅಂತ ಇನ್ಕ್ಲೂಡಿಂಗ್ ರೂಮು. ನೋಡಿ ಯಾವ್ದಾನ ತಗೋಬೋದು. ನಾವು ಇದು ತಗೊಂಡಿದ್ದೀವಿ, ನಮ್ಮ ಪವನವರು ಅದು ತಗೊಂಡವ್ರೆ. ಸೊ ಇವಾಗ ಅಲ್ಲಿ ಮುಂದೆ ಸ್ವಲ್ಪ ಸ್ನೋ ತುಂಬಿರುವಂಥ ಒಂದು ಲ್ಯಾಂಡ್ ಇದೆ, ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ. ನೋಡಿ ಹೋಮ್ ಸ್ಟೇಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. ಇದೆಲ್ಲ ಮಡ್ ವ್ಯಾಲಿ ಅಂತೆ. ಫುಲ್ ಇದೆ ತುಂಬೈತೆ ಐಸು. ಎಲ್ಲಿ ಮಡ್ ಸಿಗುತ್ತೆ. ಸಾಯಂಕಾಲ ಆಗಿದೆ 6:30. ಸೊ ಆಕ್ಚುಯಲ್ ಸ್ಪಿಟಿ ನೋಡಿ ಇದು. ನಾವೆಲ್ಲ ಹೋಗ್ಬೇಕಂತ ಬಂದ್ವಿ, ಇಲ್ಲೆಲ್ಲ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಎಲ್ಲ ಒಂದೊಂದ್ ಕಡೆ ನಿಂತ್ಕೊಂಡ್ಬಿಟ್ಟವ್ರೆ. ನಾನು ಇಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದೀನಿ. ನೋಡಿ ಇಂಥ ಒಂದು ಟೆರನಲ್ಲೂ ಈ ಕಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ನೋಡಿ. ಇದೆಲ್ಲ ಯಾವುದು ಇದಕ್ಕೆ ಲೆಕ್ಕನೇ ಇಲ್ಲ. ಸೋ ಫಾರ್ ಸೋ ಗುಡ್. ಎಲ್ಲೂ ಸ್ನೋ ಇಷ್ಟೊಂದು ನಮಗೆ ಸಿಕ್ಕಿರಲ್ಲ, ಆದರೆ ಇಲ್ಲಿ ಇವಾಗ ಇಷ್ಟೊಂದು ಸ್ನೋ ಸಿಕ್ಕಿರೋದು ಸಖತ್ ಮಜಾ ಕೊಡ್ತಾ ಇದೆ ನಮಗಂತೂ. ನಾವು ಏನು ಕೂಡ ಎಲ್ಲ ಕಡೆ ಹಿಂಗಿತ್ತಲ್ಲ ಅಂದ್ಕೊಂಡು ಹೋಗ್ತಾ ಇದ್ವಿ. ಇವಾಗ -20 ಡಿಗ್ರಿ ಇದೆಲ್ಲ ಒಂದು ವಿಡಿಯೋ ಹೊಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಈ ರೋಡ್ ನೋಡಿ. ಇವಾಗ ಟ್ರಾನ್ಸ್ಫರ್ ಆಗ್ತಿದ್ದೀರಾ ಬನ್ನಿ. ಇವಾಗ ಟೀ ಕೊಟ್ಟಿದ್ದಾರೆ ಕುಡಿಯೋಣ. ನೋಡಿ ಈ ಥರ ಹೀಟ್ರ್ ಇರುತ್ತೆ ಬೆಚ್ಚಿಗೆ. ಎಕ್ಸಾಕ್ಟ್ ಕೌನ್ಸಾಗವೆ ಸಗ್ನಮ್ ಏನಂತೀರ ಬ್ರಾ? ಫುಲ್ ಚಿಲ್ಲು ಕುಡೀರಿ. ಇವಾಗ ಊಟ ಗೀಟ ಎಲ್ಲ ಮಾಡ್ಕೊಂಬಂದ್ವಿ. ಸೊ ನೆಟ್ವರ್ಕ್ ಅಂತೂ ಒಂಚೂರು ಇಲ್ಲ ಗುರು, ನಮಗೆ ಮಾತಾಡೋಕ್ಕಾಯ್ತಲ್ಲ. ಅಲ್ಲೇಂಗೋ ಬಿಚ್ಚಿಗಿತ್ತು. ಸೊ ಒಂದು -20 ಡಿಗ್ರಿ ಏನೋ ಇತ್ತು ಅನ್ಸುತ್ತೆ ನೋಡಿ. ಇವಾಗೆಲ್ಲ ಚಾರ್ಜಿಂಗು ನೋಡಿ. ಈ ಥರ ನಾನು ಬಾಕ್ಸ್ ತೊಗೊಂಡ್ಬಿಡ್ತೀನಿ ಆರಾಮಾಗೆ. ಚಾರ್ಜಿಂಗ್ ನೋಡಿ ನೋಡಿ, ನಂದು ಮೊಬೈಲು ಗೋಪ್ರೋದು, ಇನ್ನೊಂದು ಮೊಬೈಲು ಎಲ್ಲ ಚಾರ್ಜಿಂಗ್ ಮಾಡಿಕೊಂಡು ಇವಾಗ ನಾಳೆಗೆ ರೆಡಿ ಆಗ್ತಾಯಿದ್ವಿ. ಮತ್ತೆ ನಾಳಿನ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು, ಟಾಟಾ ಬಾಯ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಡೇ 6 ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾವು ಇವತ್ತಿದ್ದೀವಿ ಸ್ಯಾಂಗ್ನಮಿಂದ, ಪಿನ್ ವ್ಯಾಲಿಯ ಸ್ಯಾಂಗ್ನಮ್ ವಿಲೇಜಲ್ಲಿ. ಸೊ ನಿನ್ನೆ ನಾವು ಬಂದಿದ್ವಿ ಕಾಜಾಯಿಂದ ಲಾಂಗ್ಜಾಗೆಲ್ಲ ಹೋಗ್ಬಿಟ್ಟು ಕಾಮಿಕ್ಕು ಇಕ್ಕಿಮ್ಗೆಲ್ಲ ಹೋಗಿ ಹಿಂಗೆ ಪಿನ್ ವ್ಯಾಲಿ ನೋಡಿಕೊಂಡು ವಾಪಸ್ಸು ಟಾಪು ಅಥವಾ 4 ಗಾಲ್ಟಾಗನ ಅಂತಿದ್ವಿ. ಸೊ ಇಲ್ಲಿನ ವೆದರೆಲ್ಲ ನೋಡ್ಬಿಟ್ಟು ನಮಗೆ ಹೋಗಕ್ಕೆ ಮನಸ್ಸಾಗಿಲ್ಲ. ಅದಕ್ಕೆ ಇಲ್ಲೇ ಒಂದು ಹೋಮ್ ಸ್ಟೇ ಇತ್ತು, ಧರ್ಮ ಹೋಮ್ ಸ್ಟೇ ಅಂತ, ಅಲ್ಲೇ ಆಲ್ಟಾಗಿದ್ದೀವಿ. ಇವಾಗ ನಾವು ಒಂದು 7 ಗಂಟೆಗೆ ಬೆಳಗ್ಗೆ ಚೆಕ್ಔಟ್ ಆಗ್ತಾಯಿದ್ವಿ. ಟುವರ್ಡ್ಸ್ ಮಡ್ ವ್ಯಾಲಿಗೆ ಹೋಗ್ಬಿಟ್ಟು ಅಲ್ಲೊಂದು ಡ್ರೋನ್ ಶಾಟ್ ಎಲ್ಲ ತಗೊಂಡು ವಾಪಸ್ ಟಾಬು 4 ಮೇಲೆ ಆದರೆ ಚಿತ್ರಕೂಲ್ಗೆ ಇವತ್ತು ಆಲ್ಟಾಗೋಣ ಬನ್ನಿ. ನೋಡಿ ನೆನ್ನೆಲ್ಲ ಸ್ನೋಫಾಲ್ ಆಗಿದೆ ಇಲ್ಲೆಲ್ಲ ಲೈಟಾಗಿ ನೋಡಿ, ಇದೆಲ್ಲ ಸ್ನೋ. ಸೊ ನೋಡಿ ಅದೆಲ್ಲ ಫುಲ್ಲು ಮೋಡ ಆಗ್ಬಿಡೈತೆ ನೋಡಿ. ಇಲ್ಲೊಂದೇ ಜನರಲ್ ಸ್ಟೋರ್ ಇರೋದು. BSNL ನೆಟ್ವರ್ಕ್ ಒಂದೇ ಸಿಗೋದು ನಿಮಗಿಲ್ಲಿ, ಇನ್ಯಾವುದು ಸಿಗೋಲ್ಲ. ನೀವು ಯಾರನ್ನ ಬಂದರೆ ಸ್ಪಿಟಿಗೆ ಈ ಒಂದು ಹೋಮ್ ಸ್ಟೇ ಆಲ್ಟಾಗಿ ಸಖತ್ತಿರುತ್ತೆ ಎಕ್ಸ್ಪೀರಿಯೆನ್ಸು ನೋಡಿ. ಸುತ್ತ ಬೆಟ್ಟ, ಆ ಕಡೆ ಎಲ್ಲ ಫುಲ್ ಡ್ರೈ ಇತ್ತು ಕಾಜಾಗಿದ್ದ ಕಡೆ. ಇಲ್ಲಂತೂ ಫುಲ್ ಸ್ನೋ. ನಿಮಗೆ ಅಲ್ಲಿ ಹೋಗ್ತಾ ತೋರಿಸ್ತಿದ್ದೀರಿ. ಆಮೇಲೆ ನೋಡಿ ಹಿಂಗಿಂದ ಬಂದರೆ ನಿಮಗೆ ನೋಡಿ ಇಲ್ಲಿ ನಂಬರು 9418714078.
8988314078. ಸೊ ಇದಕ್ಕೆ ಫೋನ್ ಮಾಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಇದು ಡೈನಿಂಗ್ ಹಾಲು. ನಿಮಗೆ ಬಾತ್ರೂಮ್ದು ತೋರಿಸಿ ನೋಡಿ ಹೆಂಗಿದೆ ಅಂತ ಇಲ್ಲಿ. ಆಮೇಲೆ ನೋಡಿ ಬಾತ್ರೂಮ್ ಹೆಂಗಿದೆ ಅಂತ. ಇಲ್ಲಿ ಹಳ್ಳದಲ್ಲಿ ಮಾಡೋದು, ಆಮೇಲೆ ಅದರಿಂದ ಮಣ್ಣು ತೆಗ್ದು ಒಳಗಡೆ ಹಾಕೋದು. ಇಲ್ಲಿರೋ ಚಳಿಗೆ ನಿಮ್ಗೆ ಏನು ಬರಲ್ಲ, ಬನ್ನಿ. ಒಂಥರ ಮಸ್ತಾಗಿತ್ತು ಅಷ್ಟೇ. ಈ ಕಾಜಾ ನಾಲ್ಕು ಎಲ್ಲ ಸ್ವಲ್ಪ ಕಮರ್ಷಿಯಲ್ ಆಗಿದೆ. ಇದು ಪಕ್ಕ ರಿಮೋಟ್ ಪ್ಲೇಸು, ನಿಮಗೆ ನೆಟ್ವರ್ಕೇ ಸಿಗೋಲ್ಲ. BSNL ಮಾತ್ರ ನಿಮಗೆ 2G ಅಷ್ಟೇ ಅಂತ ಇರೋದು ಇಲ್ಲಿ. ಆಮೇಲೆ ಜನ ಇರೋದು ಒಂದು 200-300 ಜನ. ನೋಡಿ ನಾನೆಲ್ಲ ಇಲ್ಲಿ ಕೆಸರು ಥರ ಆಗ್ತಿತ್ತು. ಇವತ್ತು ನೋಡಿ ಫುಲ್ ಟೈಟ್ ಆಗ್ಬಿಟ್ಟೈತಲ್ಲ ಅಲ್ವಾ? ಕಮಾನ್ ಸ್ನೋ ಹೆಂಗೆ ಬಿದ್ದಿದೆ. ಸ್ನೋಫಾಲು ಆಗೈತೆ, ಲೈಟಾಗಿ ಆಗೈತೆ, ಜಾಸ್ತಿ ಇಲ್ಲ. ನೋಡಿ ಇಲ್ಲೆಲ್ಲ ಬಿದ್ದೈತೆ ನೋಡಿ. ಕಾರ್ ಇವಾಗ 1 ಸೆಲ್ಫಲ್ಲಿ ಸ್ಟಾರ್ಟ್ ಆಗುತ್ತಾ 2 ಸೆಲ್ಫಲ್ಲಿ ಸ್ಟಾರ್ಟ್ ಆಗುತ್ತಾ ನೋಡೋಣ ಬನ್ನಿ. ಜೈ ಮಕ್ಕಳಮ್ಮ. 1 ಸೆಲ್ಫ್ ಆಯಿತು, 2 ಕಾನ್ ಆಯಿತು ಪರ್ಫೆಕ್ಟಾಗಿ. ಈ ಕೋಲ್ಡಲ್ಲಿ -20 ಗಾಡಿನ ಇವಾಗ ಆನ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ನೋಡಿ ಫುಲ್ಲು ವಾರ್ಮಪ್ ಆಗ್ತೈತೆ. ಇನ್ನು ನೋಡಿ ಕಾಜಾಲೆಲ್ಲ ಜಸ್ಟ್ ಒಂದು 10 ಸೆಕೆಂಡ್ಗೆ ಈ ವೈಟ್ ರೈಸ್ ಏನೋ ಆಫ್ ಆಗ್ಬಿಡೋದು. ಇವತ್ತು -20 ಇದೆಯಲ್ಲ ನೋಡಿ, ಇವಾಗ ಆಯಿತು. 2 ನಿಮಿಷ ಆದಮೇಲೆ ಇಂಜಿನು ನಾರ್ಮಲ್ ಕಂಡೀಷನ್ ಬಂತು. ಬನ್ನಿ ಅತ್ತೆ ನೋಡಿ ಇಲ್ಲಿ ಹೆಂಗೆ ಹೋಗೇ ಬತ್ತೈತೆ. ನೋಡಿ ಗಾಡಿ ಹೆಂಗೆ ಯಾವಷ್ಟು ಡಿಗ್ರಿಯಲ್ಲಿ ಶೇಕ್ ಆಗ್ತಾಯಿದೆ ಅಂತ ಎಲ್ಲ ತೋರಿಸ್ತಾ ಇತ್ತು. ಏನು ಅದ್ಭುತವಾಗಿದೆ ಅಂತ ನೋಡಿ. ಅಲ್ಲೊಂದು 4-5 ಮನೆ ಇದ್ದಾವೆ ಅಷ್ಟೇ. ನದಿ ಕಲರ್ ನೋಡಿ ಹೆಂಗಿದೆ. ಸ್ಪಿಟಿಗೆ ಬಂದ್ಬಿಟ್ಟು ಫೈನಲ್ ಡೇ. ನಾವು ಅಂದ್ಕೊಂಡಿದ್ದು ಅಂತ ಒಂದು ವ್ಯೂನ ಡ್ರೈವ್ನ ಮಾಡಿಕೊಂಡು ಇವಾಗ ಡ್ರೋನ್ನ ಒಂದು ಫ್ಲೈ ಬೈ ಮಾಡಿಕೊಂಡು ಬಾಣ ಬನ್ನಿ ತೆಗೀದು ಡ್ರೋನ್ ಶಾಟು. ಹಾಂ ನೋಡಿ ಹೆಂಗಿದೆ ನದಿ ನೋಡಿ. ಅಲ್ಲಿಂದ ನಡ್ಕೊಂಬಂದೆ. ನೋಡಿ ಪೋರ್ಟೇಬಲ್ ಸ್ಟವ್, ಜಸ್ಟ್ ಹಿಂಗೆ ತೆಗಿಯೋದು ಇಲ್ಲಿಂದ ಹಿಂಗೆ ಅಷ್ಟೇ. ಅಂಟೈತೆ ಇಡಬೇಕು. -15 ಡಿಗ್ರಿಯಲ್ಲಿ ನೋಡಿ ನಾರ್ತ್ ಸೂಪ್ ಮಾಡ್ತಾಯಿದ್ದೀವಿ. ಇದು ಕೋಲ್ಡ್ ಜಾಸ್ತಿ ಆಯ್ತಲ್ಲ, ಗಾಳಿದು ಬರ್ತೈತೆ, ಅದಕ್ಕೆಲ್ಲ ಮಧ್ಯದಲ್ಲಿ ಕುತ್ಕೊಬಿಟ್ಟಿದ್ದೀವಿ. ಸೊ ಲಾಸ್ಟ್ ಟೈಮ್ ಲದಾಖಲ್ಲಿ ತೊಗೊಂಡಿದ್ದು ಸ್ಟೆಡಪ್, ಅದಕ್ಕೆ ಇವಾಗ ತೊಗೊಂಬಂದು ಯೂಸ್ ಮಾಡ್ತಾಯಿದ್ದೀವಿ. ಇರಲಿ ಅಂತ ಎಮರ್ಜೆನ್ಸಿಗೆ. ಭಾರಿ ಚೆನ್ನಾಗಿರುತ್ತೆ ಒಂಥರ ಈ ಥರ ಬ್ಯಾಕ್ ಡ್ರಾಪಲ್ಲಿ ಕುತ್ಕೊಂಡು ಮಾಡ್ಕೊಳ್ಳೋದು. ನಾರ್ತ್ ಸೂಪ್ ರೆಡಿ. ಹೇಗಿದೆ ಬ್ರಾ? ಸೂಪರ್ ಅಮೇಜಿಂಗ್ ಎಕ್ಸಲೆಂಟ್. ನಮಗೆ ಸೂಪರ್ ಸ್ಪೈಸಿ ಬ್ಯೂಟಿಫುಲ್ ನಮಗೆ ಅಮೇಜಿಂಗ್.
ಸ್ನೇಹಿತರೆ, ಇಲ್ಲಿಗೆ ನಮ್ಮ ಒಂದು ಸ್ಪಿಟ್ಟಿ ಸೀರೀಸ್ನ ಡ್ರೈವ್ ಮುಕ್ತಾಯಗೊಳ್ಳಲಿದೆ. ಸೊ ಎಲ್ಲ ಸೀರೀಸು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬಜೆಟ್ ವಿಡಿಯೋ ಹಾಗೆ ರೂಟ್ ಪ್ಲ್ಯಾನ್ದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಇಲ್ಲಿಂದ ನಾವು ಹೊರಟ್ವಿ ಟಾಬು 4-4 ಬಂದಿದ್ದ ದಾರಿಯೆಲ್ಲ ಇಲ್ಲಿಂದ ನಿಮಗೆ ತೋರಿಸುವಷ್ಟು ಏನೂ ಇರಲಿಲ್ಲ. ಅದಕ್ಕೆ ಡೈರೆಕ್ಟ್ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಸೊ ಸಿಮ್ಲಾಯಿಂದ ನಾವು ಡೈರೆಕ್ಟಾಗಿ ಹೊಡೆದ್ರಿ ಚಂಡೀಗರ್ಗೆ. ಸೊ ಈ ಒಂದು ಸೀರೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಸೀರೀಸಲ್ಲಿ ಸಿಗೋಣ. ಬಾಯ್.